ಇವತ್ತು ಇವರ ಹಣ ಏನಾದ್ರು ಕೊಟ್ಟಿದ್ರೆ ಬಾಲಕೃಷ್ಣ ಅವರ ಹಣ ಅಥವಾ ಶಿವಕುಮಾರ್ ಅವರ ಹಣ, ಸಿದ್ದರಾಮಯ್ಯನವರ ಹಣ ಅಥವಾ ಪ್ರಿಯಾಂಕ ಖರ್ಗೆ ಅವರ ಹಣ ಕೊಟ್ಬಿಟ್ಟಿದ್ರೆ ಇನ್ನು ಸರ್ಕಾರದ ಹಣನೇ ಜನರು ಹಣ ಲೂಟಿ ಹೊಡಿತಾರವರು ಈ ಕಾಂಗ್ರೆಸ್ನವರು. ಈ ಲೂಟಿಕೋರರು ಜನರಿಗೆ ಬೆದರಿಕೆ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ, ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡೋವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜನ ಇವರಿಗೆ ಪಾಠ ಕಲಿಸ್ತಾರೆ. ಬರೋವಂಥ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಅಕ್ಷತೆ ಕಾಳು ಬೇಕಾ, ರಾಮನ ಆಶೀರ್ವಾದ ಬೇಕಾ, ಅಕ್ಷತೆ ಕಾಳು ಬೇಕಾ ಅಥವಾ ಗ್ಯಾರಂಟಿ ಬೇಕಾ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಜನರಿಗೆ ನಿಜಕ್ಕೂ ಇವರ ನಡವಳಿಕೆಯಲ್ಲಿ ಸಂಪೂರ್ಣವಾಗಿ ಬೇಸರ ಆಗಿದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ. ಇವರಿಗೆ ತಕ್ಕ ಪಾಠವನ್ನು ಇವತ್ತು ನಾಡಿನ ಜನತೆ ಕಲಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇಡೀ ದೇಶಕ್ಕೆ ಬೇಕಾಗಿರೋ ಗ್ಯಾರಂಟಿ ಒಂದೇ ಗೊತ್ತಿರಲಿ. ಸನ್ಮಾನ್ಯ ಕಾಂಗ್ರೆಸ್ಸಿನ ಎಲ್ಲ ಧುರೀಣರೇ, ನರೇಂದ್ರ ಮೋದಿ ಗ್ಯಾರಂಟಿ ಬೇಕು ಅಂತಿದ್ದಾರೆ. ನರೇಂದ್ರ ಮೋದಿ ಗ್ಯಾರಂಟಿಯಾಗಿ ಭಾರತಕ್ಕೆ ಬೇಕು ಅನ್ನೋಂಥ ಭಾಳ ಸ್ಪಷ್ಟವಾಗಿ ದೇಶ ಉದ್ದಾಗಲದಲ್ಲಿ ಎಲ್ಲ ಕಡೆ ಹೇಳ್ತಿದ್ದಾರೆ. ನಿಮಗೆ ಭಯ ಹುಟ್ಟುಬಿಟ್ಟಿದೆ, ಪೊಕ್ಕ 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 ಅಂತಿದೆ, ಎಲ್ಲಿ ನಿಮ್ಮ ಗುಂಡಿ ತೋಡ್ಕೊಳ್ತಾ ಇದ್ದೀವಿ ಅಂತ ಭಯದಲ್ಲಿದ್ದೀರಾ. ಹಾಗಾಗಿ ಇಂಥ ಮಾತುಗಳು ಯಾರು ಕೇಳಲಿಕ್ಕೆ ತಯಾರಿಲ್ಲ. ಎಲ್ಲರ ಆಶೀರ್ವಾದ, ಅಕ್ಷತಾ ಕಾಳನ್ನು, ರಾಮನ ಆಶೀರ್ವಾದವನ್ನು ಪಡೆದು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿನ ಮತವನ್ನು ಕೊಟ್ಟು ಮತ್ತೊಮ್ಮೆ ಮೋದಿ ಅಂತ ಜನ ಆಶೀರ್ವಾದವನ್ನು ಮಾಡಲಿಕ್ಕೆ ಇಡೀ ದೇಶ ಉದ್ದಾಗಲದಲ್ಲಿ ತಯಾರಾಗಿದ್ದಾರೆ. 400ಗಿಂತ ಹೆಚ್ಚಿನ ಲೋಕಸಭಾ ಸೀಟ್ಗಳನ್ನು ಖಂಡಿತ ಭಾರತೀಯ ಜನತಾ ಪಾರ್ಟಿ ಪಡೆದೇ ಪಡಿತೀವಿ. ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜೈಬೇರಿ ಹಾಗೇ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಧುರೀಣರಿಗೆ, ಮಹಾನ್ ವ್ಯಕ್ತಿಗಳಿಗೆ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಿಂದನೂ ಅರಾಜಕತೆ ಬೇಕಾಬಿಟ್ಟಿ, ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ, ಅವರಲ್ಲಿ ಒಂದೊಂದು ಮಂತ್ರಿ ಒಂದೊಂದು ಭಾಷೆ, ಇಷ್ಟ ಬಂದಂತೆ, ಮಾನ ಬಂದಂತೆ, ಬಾಯಿಗೆ ಬಂದಂತೆ ಅವರಿಗೆ ತಲೆ ಕೆಟ್ಟು ಹೋಗಿದೆ, ಬುದ್ಧಿ ಭ್ರಮಣೆ ಆಗಿದ್ದಾರೆ. ಯಾವ ರೀತಿ ನಡವಳಿಕೆ ಬಾಯಿಗೆ ಬಂದಂಗೆ ಹೇಳ್ಕೊಂಡು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಮಾಡೋ ರೀತಿಯಲ್ಲಿ ಅರಾಜಕತೆಯ ವ್ಯವಸ್ಥೆಗಳನ್ನು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿ ತುಷ್ಟೀಕರಣದ ರಾಜಕಾರಣ, ಸಮಾಜವನ್ನು ವಿಭಜನೆಯನ್ನು ಮಾಡೋದ್ರಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಪಾಲನೆ ಮಾಡೋ ಮೂಲಕ ಇವೆಲ್ಲ ಎದ್ಕಾಣ್ತಿರೋದು. ಜೆ ನಗರ, ಶಿವಾಜಿನಗರ, ಇನ್ನೊಂದು ಕಡೆ ಶಿವಾಜಿನಗರದಲ್ಲೂ ಇವತ್ತು ಈ ರೀತಿ ಮನ ಬಂದಂತೆ ಇಡೀ ರಾಜ್ಯದಲ್ಲಿ ಒಂದು ದಿಕ್ಕಲ್ಲಿ ಕಾನೂನು ಪಾಲನೆ ಮಾಡಿದಂಥ ಭಾಗವಧ್ವಜವನ್ನು ಹಾಕಿದಂಥ ವ್ಯಕ್ತಿ ಮೇಲೆ ಕಾನೂನು ಕ್ರಮ. ಇಲ್ಲಿ ಕಾನೂನು ಇಲ್ಲ, ಏನೂ ಇಲ್ಲ. ಸಾರ್ವಜನಿಕ ಸ್ವತ್ತಿನ ಏನೊಂದು ಪೋಲ್ ಮೇಲೆ ಎಲ್ಲಿ ಬೇಕಾದ್ರೆ ಮನ ಬಂದಂತೆ ಹಾಕ್ತಿದ್ದಾರೆ. ಇದೇನು ಸರ್ಕಾರನ? ಏನಿದೆ ಇಲ್ಲಿ ಅವ್ಯವಸ್ಥೆ ಅನ್ನುವಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಸರ್ಕಾರವನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾರ ದುಷ್ಕರ್ಮಿಗಳು ತಕ್ಷಣ ಬಂಧಿಸಬೇಕು. ಆ ದುಷ್ಕರ್ಮಿಗಳು ಯಾರು ಈ ರೀತಿ ಧ್ವಜಗಳನ್ನು ಹಾಕಿದಾರೋ ಅವ್ರ ಮೇಲೆ ಬಂಧಿಸುವಂಥ ಕೆಲಸಗಳನ್ನು ತಕ್ಷಣ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಇವರು ಕೋವಿಡ್ನಲ್ಲಿ ಆ ಒಂದು ಸೋಂಕಿತ ಕಾಯಿಲೆಯಲ್ಲಿ ಮೃತ ಹೊಂದಂಥ ಅಮಾಯಕ ನಾಗರಿಕರಿಗೆ ಪರಿಹಾರ ಕೊಡಲಿಕ್ಕೆ ದುಡ್ಡಿಲ್ಲ ಅಂತಾರೆ. ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ದುಡ್ಡಿಲ್ಲ ಅಂತಾರೆ. ದುಡ್ಡಿಗೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳುವಂಥ ಮಹಾನುಭಾವರು ಈ ಸರ್ಕಾರದಲ್ಲಿದ್ದಾರೆ. ಇಂಥ ಮಹಾಪುರುಷರಿಂದ ಏನನ್ನು ಬಯಸ್ಬೋದು? ಬರ ಪರಿಹಾರ ಸಿಗಲ್ಲ, ರೈತರ ಆತ್ಮಹತ್ಯೆಗೆ ಪರಿಹಾರ ಸಿಗಲ್ಲ, ಕೋವಿಡಿನ ಸೋಂಕಿತರಿಗೆ ಸಿಗಲ್ಲ. ಈ ರೀತಿ ಬೇಜವಾಬ್ದಾರಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವ್ರಿಗೆ ಯಾರು ಬುದ್ಧಿ ಹೇಳೋಕ್ಕಾಗುತ್ತೆ? ಯಾವ ರೀತಿ ನಡ್ಕೊಳ್ತಿದ್ದಾರೆ ಇವರಿಗೆ ಜನ ಪಾಠ ಕಲಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.